ಫ್ಲಾಗ್ ಕಟ್ಟಿ ನಿಜವಾಗ್ಲು ಆಯ್ತಣ್ಣ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ ತುಂಬಾ ಸ್ಪೆಷಲ್ಲು. ಏನು ಸ್ಪೆಷಲ್ ಅಂದರೆ ಚಿನ್ನಮ್ಮನ ಫೇವ್ರೆಟ್ ಜಾಗ, ಚಿನ್ನಮ್ಮನ ಫೇವ್ರೆಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೇಳೋಣ? ಮೈಂಡ್ ಅಂತೂ ಫುಲ್ ರಿಲೀಫು. ಎಲ್ಲಿಗೆ ಅಂತ ನೀವೇ ಗೆಸ್ ಮಾಡಿ. ನನ್ನ ಯೂಟ್ಯೂಬಲ್ಲೂ ಫಸ್ಟ್ ವಿಡಿಯೋ ಅದೇ ಜಾಗಕ್ಕೆ, ನಾನು ಹೋಗ್ತಾ ಇರೋ ಜಾಗದ್ದೇ ಆಗಿರುತ್ತೆ. ಬಟ್ ನನ್ನ ಜೀವನ ಸದಾ ಪೂರ್ತಿ ಒಂದೊಂದು ಹೆಜ್ಜೆಯಲ್ಲೂ ಕೂಡ ಅವರೇ ಇರ್ತಾರೆ, ಅವರೇ ಇಲ್ಲಿವರೆಗೂ ನಡೆಸಿದ್ದಾರೆ ಅಂತ ಹೇಳಕ್ ನಾನು ತುಂಬ ಇಷ್ಟಪಡ್ತೀನಿ. ಅದರಿಂದ ಮತ್ತೆ ಇವತ್ತು ಅವರ ಒಂದು ದಯೆ, ಯಾಕೆಂದರೆ ಸಾಮಾನ್ಯವಾಗಿ ಎಷ್ಟೋ ಜನ ಅನ್ಕೊಂಡ್ ತಗೊಂಡು ಹೋಗೋಕ್ಕಾಗಲ್ಲ ಆ ಜಾಗಕ್ಕೆ. ಅವ್ರು ಯಾವಾಗ ಕರ್ಸ್ಕೊಬೇಕು ಅಂತ ಅನ್ಕೊಂತಾರೆ, ಆ ಟೈಮಿಗೆ ಮಾತ್ರನೇ ಕರ್ಸ್ಕೊಳಕ್ಕೆ ಸಾಧ್ಯ. ನಮಗೂ ಆ ಭಾಗ್ಯ ಸಿಕ್ಕಿದೆ. ವರ್ಷಕ್ಕೆ 3 ಸಲ ಅಂತೂ ನಾನು ನಂಬಿರೋ ನನ್ನ ದೇವರು ಕರ್ಸ್ಕೊತಾ ಇರ್ತಾರೆ. ಅದೇ ನಂಬಿಕೆ ಇಕ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಇನ್ನೊಂದು ನಮ್ಮ ಸಮಸ್ತ ಕನ್ನಡ ನಾಡಿನ ಜನತೆಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲ ಕನ್ನಡ ತಾಯಿ ಮಕ್ಕಳು ಕನ್ನಡನ ಗೌರವಿಸಿ, ಕನ್ನಡನ ಬೆಳೆಸಿ, ಕನ್ನಡನ ಉಳಿಸೋಣ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಹಿಂದ್. ನಾಳೆ ಕನ್ನಡ ರಾಜ್ಯೋತ್ಸವ ಇದೆ. ಇವತ್ತು ನಾವು ಹೋಗ್ತಾ ಇದ್ದೀವಿ. ನೈಟ್ ಎಲ್ಲ ಜರ್ನಿ ಮಾಡ್ತೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ 10th ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು ಆ್ಯಂಡ್ ಡ್ಯೂಟಿ ಫ್ರೆಂಡ್ಸು, ಇಷ್ಟು ಜನನೂ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಜೊತೆ ಹೋಗಿದ್ರೆ ಒಂಥರ ಜಾಲಿ ಥರ ಚೆನ್ನಾಗಿರುತ್ತೆ. ಹೇಗಿರುತ್ತೆ ವಿಡಿಯೋ ನಿಮಗೂ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ತಪ್ಪದೆ ಮಿಸ್ ಮಾಡದೆ ನೋಡಿ. ಸೊ ಲೆಟ್ಸ್ ಕಮ್ ಗೈಸ್. ಬಾಬಾ ಶಿವಬಾ ಟ್ರಿಪ್ಗೆ ಹೋಗ್ತೀನಲ್ಲ, ಖರ್ಚು ಕಾಸು ಕೊಡು. ನೋಡ್ದೈತಿನಮ್ಮ. ಹೌದಾ? ನೋಡ್ದ ಅಂದ್ರೆ ನಾವು ಟ್ರಿಪ್ಪಲ್ಲಿ ಟಿಟಿಲಿ ಹೋಗ್ತಾ ಇರೋದು. ಸಾರಿ, ಟ್ರಿಪ್ಗೆ ಇನ್ನೇನು ಆನ್ ದ ವೇ ಬರ್ತಿದೆ. ಬಂದಿದ ತಕ್ಷಣ ನಮ್ಮ ಸೈನ್ಯ ತೋರಿಸ್ತೀನಿ ಬನ್ನಿ. ನಮ್ಮ ಸೈನ್ಯನ ಅಲ್ವೈತೀನಿ. ಹೌದು ಎಲ್ರು ಆಲ್ರೆಡಿ ನಮ್ಮ ಮನೆಗೆ ಬಂದು ಜಾಂಡ ಅವ್ರ್ಬಿಟ್ಟವ್ರೆ. ಸ್ವಲ್ಪ ಟೀ ಕುಡ್ಕೊಂಡು ಹೊರಡದೆ. ಹಾಯ್ ಮಾಡಿ ಎಲ್ರು. ಹಾಯ್ ಮಾಡ್ರು. ಹಾಯ್ ಮಾಡಿಕೆ ಬರಲ್ತ ನೋಡ್ರಪ್ಪ ಯಾರಿಗೂ. ನೋಡಿ ಇವಳು ಯಾರೋ ಹೊಸಬ್ಳು ಸೋಡಾ ಬುಡ್ಡಿ ಯಾರೋ ಗೊತ್ತಿಲ್ಲ. ನಡೀರಿ ಹೋಗೋಣ. ಲೆಟ್ಸ್ ಗೋ. ಸರಿಯಮ್ಮ ಬರದೆ ಹೋಗ್ಬಿಟ್ಟು ಖರ್ಚು ಕಾಸು ಕೊಡ್ತೇವೆ. ನೋಡ್ಕೋತೀನಿ. ಆಯ್ತು ಡನ್. ಆಯ್ತು. ಫ್ಲಾಗ್ ಕಟ್ತಿದ್ದಾರೆ ನಾಳೆ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ. ಹಾಯ್ ಮಾಡಿ ನಮಗೆ ಚಾನಲ್ಗೆ. ಸರಿ ಬಾಯ್ ಹೋಗಿ. ಆಯ್ತು ಅಣ್ಣ, ರೆಡಿ ಆಯ್ತಾ ಫ್ಲಾಗ್ ಕಟ್ಟಿ? ನಿಜವಾಗ್ಲು ಆಯ್ತಣ್ಣ? ಆಯ್ತಮ್ಮ ಅಣ್ಣ, ಡನ್ನಾ? ಫೈನಲಿ ಮುಗ್ದಿದೆ. ಹಾರಾಡೋದನ್ನ ತೋರಿಸ್ತೀನಿ. ಹಾಲುಳ ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಏನು ಗೊತ್ತಾ ಗೈಸ್, ಇವನು ವೈಟಿಗಿದ್ದ, ಸೊ ಹಂಗಾಗಿ ಹಾಲುಳ ಅಂತಿದ್ದು. ಇದಕ್ಕೆ ನಾನು ನಡ್ತಿ ಜಾಸ್ತಿ ಇಡ್ಲಿ ಅಂತ
ಇಲ್ಲ ಬಿಡು ನೋಡಿ, ಅಡ್ಡ ಉದ್ದ ಮಲ್ಕೊಂಬಿಟ್ಟವಳೆ. ಮುಕ್ಕಾಲು ದಾರಿ ಕವರ್ ಮಾಡಿದ್ದೀವಿ. ಎಲ್ಲಿ ಅಂತ ಗೊತ್ತಿಲ್ಲ. ಟೀಗೆ ಅಂತ ನಿಲ್ಸಿದ್ದೀವಿ. ಎಲ್ಲ ಫುಲ್ಲು ನಿದ್ದೆಗೆ ಹೋಗ್ಬಿಟ್ಟಿದ್ರು. ಟೀ ಕುಡಿದ್ರೆ ಸ್ವಲ್ಪ ಎನರ್ಜಿಯಾಗಿ ಚೆನ್ನಾಗಿ ಡ್ಯಾನ್ಸ್ ಮಾಡಲಿ ಅಂದ್ಬಿಟ್ಟು ಇಲ್ಲಿ ನಿಲ್ಸಿದ್ದಾರೆ ಟೀಗೆ. ನೋಡಿ ವೆಯ್ಟಿಂಗ್ ಮಾಡ್ತಾವ್ರೆ ಎಲ್ಲ ಟೀ ಕುಡಿಯೋಕ್ಕೆ. ಸಿಕ್ಕಾಪಟ್ಟೆ ಚಳಿ ಅಲ್ವ ಸೋನು? ಹಾಂ, ಈಗ ಟೀ ಕುಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋದು. ನೋಡು ಟೀ ಇಕ್ತಾವಳೆ. ಎಲ್ಲರೂ ಕುಡಿತಾವ್ರೆ ನೋಡಿ. ನನ್ನನ್ನು ಬಿಟ್ಬಿಟ್ಟು ನಾನು ಇಸ್ಕೊಂಡಿದ್ದೀನಿ ಗೈಸ್. ನಾನು ನಿಮ್ಮ ಜೊತೆ ಸುಳ್ಳು ಹೇಳ್ತೀನಿ ಗೈಸ್, ಹೇಳಿ. ಇವಳಂತೂ ಬಿಡ್ದಂಗೆ ಕುಡಿತಾವಳೆ. ಮಾತಾಡೋ ಇಲ್ಲ, ಸದ್ದು ಇಲ್ಲ, ಪದ್ದು ಇಲ್ಲ. ತಾಯಿ ಮಾತಾಡು, ಕುಡಿದೆ. ಕಿತ್ಕೊಳ್ಳಲ್ಲ ಕಣ ನಿನ್ನ ಟೀನ. ಹಾಂ, ಕಿತ್ಕೊಡುವಂಗಾಡ್ತಾಳೆ ನೋಡ್ರಪ್ಪ. ಚಿನ್ನಮ್ಮ ನಡಿ ಗಾಡಿ ಓಡ್ಸೋಕ್ಕೆ ಪ್ರಿಪೇರ್ ಆಗ್ತಿದ್ದಾರೆ. ಏನು ಫುಲ್ಲು ಫಾಸ್ಟಾ? ಹುಷಾರು, ನಮಗಿನ್ನ ಆಸೆ, ತುಂಬಾ ಕನ್ಸುಗಳು ಎಲ್ಲ ಇದೆ. ಪಾಪ ಎಲ್ಲರೂ ನಿಮ್ಮನ್ನೇ ನಂಬ್ಕೊಂಡು ಓಡಿಸ್ತವ್ರೆ. ಸೊ ಅದಕ್ಕೆ ಹುಷಾರಾಗಿ ಓಡಿಸು ಅಷ್ಟೇ. ಬದಲಿಸಿಬಿಟ್ಟ ಯೋಗಿ ಹಿಂದೆ ಹಾಕ್ಬಿಟ್ವಿ. ನಿಮ್ಮದಾಗಿಸಿ ಮಿಂತ್ರ 100% ಅಸಲಿ ಬ್ರ್ಯಾಂಡ್ಸ್ ಅತ್ಯುತ್ತಮ. ನಾಚಿಕೆ ಅಣ್ಣ, ಶಿವಕುಮಾರ್ ಅಣ್ಣ, ಹೆಣ್ಣು ನೋಡ್ತಾ ಇಲ್ಲ ಬಿಡು. ಗೈಸ್, ನಾವು ಫ್ರೆಶ್ ಅಪ್ ಆಗಕ್ಕೆ ಇದೇ ರೂಮ್ ಬುಕ್ ಮಾಡಿದ್ದು ನೋಡಿ. ಐಸು ನೋಡಿ ಎಲ್ಲ ದಡ ಅಂತ ತುಂಬ್ಕೋತಾವಳೆ. ಯಾಕಂದ್ರೆ ಅವಳದೇ ಲೇಟ್ ಆದದ್ದು. ಈಗ ಹೋಗ್ಬೇಕು ಗೈಸ್, ಇವಾಗ ದರ್ಶನಕ್ಕೆ ಹೋಗ್ಬೇಕು. ಇದನ್ನೆಲ್ಲ ಎತ್ಕೊಂಡು ದರ್ಶನಕ್ಕೆ ಹೋಗ್ಬೇಕು. ದರ್ಶನ ಬೇಗ ಮಾಡಿಕೊಂಡು ತಿಂಡಿ ಮಾಡಬೇಕು. ತಿಂಡಿ ಇನ್ನೂ ಮಾಡಿಲ್ಲ. ಸೊ ನನ್ನ ಔಟ್ಫಿಟ್ ನೋಡಿ. ಹೋಗಮ್ಮ, ತಗೋ ಆ ಕಡೆ ಮಡಗು. ನೋಡಿ ಐಸು ಸುತ್ತ ಲಗೇಜು. ಐಸಿನಿ ಅದ್ರ ಜೊತೆ ಲಗೇಜ್ ಆಗ್ಬಿಟ್ಟವಳು. ಅಲ್ಲಿ ರೂಮ್ ಹತ್ರ ಜಸ್ಟ್ ಮಿಸ್. ಹೌದಾ? ಬಂದೇ ಬತ್ತೀಯಾ? ಹೌದು ಐಸು, ಅಲ್ಲಿ ಜಸ್ಟ್ ಮಿಸ್ ರೂಮ್ ಹತ್ರ. ಹೌದೌದು, ಅದಂತೂ ನೆನ್ಸ್ಕೋಬೇಕು. ಬೇಕಾದ್ರೆ ಬಂದಾಗೆಲ್ಲ ಗೈಸ್ ಎಂಟ್ರಿ ಆಗ್ತಾ ಇದೀವಿ. ಒಳಗಡೆ ಹೋಗಿ ಎಷ್ಟು ಜನ ಅವರೋ ಏನೋ ಗೊತ್ತಿಲ್ಲ. ನೋಡಿದ್ರೆ ನೋಡಿ ಇಷ್ಟು ಜನ. ಇವತ್ತು ರಜಾ ಬೇರೆ. ನೋಡೋಣ ಒಳಗಡೆ ಹೋಗಿ. ಗೈಸ್ ಎಂಟ್ರಿಗೆ ಹೋಗ್ತಾ ಇದೀವಿ. ದರ್ಶನಕ್ಕೆ ಅಂತ ಬಂದ್ರೆ ಎಷ್ಟು ಜನ ಇದ್ದಾರೆ ಅಪ್ಪ. ಈ ದರ್ಶನ ನಾವು ಯಾವಾಗ ರಾಯರು ದರ್ಶನ ಮಾಡ್ತೀವೋ ಗೊತ್ತಿಲ್ಲ ಅಲ್ವಾ? ಹೌದು, ಅವಾಗೆಲ್ಲ ಇಲ್ಲೇ ಡೈರೆಕ್ಟ್ ಬಿಟ್ಬಿಡ್ತಿದ್ರು ದೇವಸ್ಥಾನ ಮುಂದೆ. ಇವಾಗಲೇ ಈ ಥರ ಕ್ಯೂ ಸಿಸ್ಟಮ್ ಮಾಡಿರೋದು. ಸೋನು ಏನ್ ಮಾಡ್ತೀಯಾ? ನೋಡಿ ಗೈಸ್, ಇಷ್ಟು ಜನ ಇರೋದಕ್ಕೆ ಅದಕ್ಕೆ ಸೋನು ತಲೆ ಸುತ್ತ ಬಿದ್ದು ನಾಟಕ ಆಡ್ಬಿಡ್ತೀನಿ, ಬೇಗ ಬಿಟ್ಬಿಡ್ತಾರೆ. ಐಡಿಯಾ ಚೆನ್ನಾಗಿದೆ ಅಂತ ಹೇಳ್ತಾವಳೆ. ನೋಡಿದ್ರ ಎಂತ ಕಿಲಾಡಿ. ಗೈಸ್, ಐಶು ಸಂದಿಲ್ ಸಿಕ್ಕಿರೋ ಇಲಿ ಆಗ್ಬಿಟ್ಟವಳೆ. ಇಲಿಮರಿ ಇಲ್ಲಿ ನೋಡಿ ಲೂಸಿ. ಎಲ್ಲ ಕೂತಿದ್ರು. ಅಲ್ಲೂ ಇದ್ದಾರೆ, ಆ ಕಡೆ ಎಲ್ರು ವೆಯ್ಟಿಂಗು. ಇನ್ನೊಂದು ನಮ್ಮ ಬಾಸು ಸೋನು ಶಾಪಿಂಗ್ ಮಾಡ್ತಿದ್ದಾಳೆ.
ಡಿಂಪುಗೆ ಆ್ಯಂಡ್ ಅರ್ಥ ಸಿರಿಗೆ ಶಾಪಿಂಗ್ ಮಾಡ್ತಿದ್ದಾರೆ. ಶಾಪಿಂಗ್ ಮುಗಿಸ್ಕೊಂಡು ನೋಡಿ ಥರ ಥರ ವೆರೈಟೀಸ್ ಇದೆ. ಏನು ತಗೋತಾರೆ ನೋಡಿ ಗೈಸ್. ನಮ್ಮ ಆನೆ ಒಂದು ಮರಿ ಆನೆ ಎತ್ಕೊಂಡಾಯ್ತು ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್ ಹೌಸ್ಕೊಂಡವ್ರೆ. ಆಲ್ರೆಡಿ ಗೈಸ್ ಆಲ್ರೆಡಿ ತೋರ್ಸೋಕ್ಕೆ ನಾಚಿಕೆ. ಗೈಸ್ ಫೈನಲಿ ಬೆಳಗ್ಗೆಯಿಂದ ತಿಂಡಿ ಊಟ ಏನೂ ಇಲ್ಲ. ಈಗ ಊಟ ಮಾಡ್ತಾ ಇದ್ವಿ. ಸದ್ಯಕ್ಕೆ ಚಪಾತಿ ತೊಗೊಂಡಿದ್ವಿ ಎಲ್ಲರೂ ನೋಡಿ. ಲಾಗ್ಗೆ ಲಾಗು ಎಲ್ಲರೂ ಚಪಾತಿ ತೊಗೊಂಡಿದ್ವಿ. ಅವ್ರು ಆರ್ಡ್ರ್ ಮಾಡ್ತಿದ್ದಾರೆ, ಮಾಡ್ತಾರೆ. ಹಾಂ ತಿನ್ನಿ, ಬಾರ್ಸಕ್ಕೆ ಸ್ಟಾರ್ಟ್ ಮಾಡಿ. ತಿನ್ನೋಯ್ಸು ತಿನ್ನಬೇಕು. ತುಂಬ ಸುಸ್ತಾಗ್ಬಿಟ್ಟಿದೆ. ಫಸ್ಟ್ ಹೊಟ್ಟೆ ತುಂಬ ಊಟ ಮಾಡಬೇಕು. ಆಮೇಲೆಲ್ಲ ಗೈಸ್ ಐಸು ಚಪ್ಪಲಿ ನೋಡಿ. ವಿದೌಟ್ ಟ್ರಿಪ್ ಕಾಕ ಬಂದಿರೋದು ಇವತ್ತು ನೋಡಿ. ಅಂತ ಕಾಕ ಬಂದವಳೆ. ಏನೈಸು ನೀನು ಬಂದಿರೋದು? ಕೇಳಿದ್ರು ಒಂದು ಜೊತೆ ತರುನಲ್ಲೇ. ಹಾ ನಿಮ್ಮ ಅಪ್ಪನ ಮೆಟ್ಕೊ ಬಂದಿದ್ಯೆ? ಹಾ ತಗೊಬಿಡ್ರಿ ಮನೆಗೆ ತಿನ್ನಿಸು. ಆಮೇಲೆ ಫೈನಲಿ ಇಳಿದೋಯ್ತವನು ಇವನು. ಇವನಿಂದನೇ ಅರ್ಧ ಟಿ ಕಾಳೆ ಇಳಿದೋದ್ರೆ ಇನ್ನ ನೆಮ್ಮದಿಯಾಗಿ ಅವ್ರು ಹೋಯ್ತಾರೆ ಮನೆಗೆ. ಹೆಂಗೆ ಹೇಳ್ತಾವಳು ಹೋಗ್ವಾ ಇವಾಗ. ಅಣ್ಣ ಬರುತ್ತೆ ಬಾಯ್. ಜೀವನ ಪೂರ್ತಿ ಓಟಿ ಗೇಜ್ 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 ಬಾಯ್. ಅವ್ನು ಎತ್ಕೊಳ್ದಾರೆ ಬಿದ್ದಿರ್ಲಿ ಬಿಡು ಅಲ್ಲೇ. ನಾನು ಸರಿ ಬಾಯ್ ಬಾಯ್ ಎಲ್ರಿಗೂ ಬಾಯ್ ಬಾಯ್. ಅಣ್ಣ ಚಾರ್ಜಿಂಗ್ ಎತ್ಕೊಂಡು ಇವಳು ಹಾಗೆ ಬ್ಯಾಗ್ ಎತ್ಕೊಬತ್ತಾವಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.